ನಮ್ಮ ಅಖಿಲ ಕರ್ನಾಟಕದ ಕಳ್ಳರ ಸಂಘಕ್ಕೆ 3 ವರ್ಷ ತುಂಬಿದೆ. ಈ 3 ವರ್ಷದ ಸಾಧನೆ ಅಮೋಘವಾದ್ದು ಅಂತ ಪೊಲೀಸರು ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಅಖಿಲ ಕರ್ನಾಟಕ ಕಳ್ಳರ ಸಂಘದ ದಿನಾಚರಣೆಯನ್ನ ಮಾಡ್ತಾ ಇದ್ದೀನಿ. ದಿನಾಚರಣೆ ಅಂಗವಾಗಿ ಏನಾದ್ರು ವಿಶೇಷ ಇದೆಯಾ ಗುರು? ನೋಡಿ, ನಮಗೂ ಒಳ್ಳೆ ದಿನಗಳು ಬರ್ತಾ ಇದಾವೆ. ಇತ್ತೀಚೆಗೆ ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗ್ತಿದೆ. ಚರ್ಚೆ ಇಲ್ದೇನೆ ಮಂತ್ರಿಗಳ ಸಂಬಳ ಹೆಚ್ಚಾಗಿದೆ. ಫ್ಯಾಕ್ಟರಿಗಳಲ್ಲಿ ಓವರ್ ಟೈಮು, ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಿದ್ದಾರೆ. ಆದ್ರೆ ನಮಗೆ ಕತ್ರಿ ಭತ್ಯೆ ಇಲ್ಲ, ಅಪಾಯದ ಭತ್ಯೆ ಇಲ್ಲ, ಕದಿಯವಾಗ ಪೆಟ್ಟಾದ್ರೆ ಇನ್ಶೂರೆನ್ಸು ಇಲ್ಲ. ಆದ್ರೆ ನಾನು ಮುಂದಿನ ವರ್ಷದಿಂದ ಇನ್ಶೂರೆನ್ಸ್ ಭತ್ಯೆಗಳನ್ನೆಲ್ಲ ಕೊಡ್ತಾ ಇದ್ದೀನಿ. ಅಲ್ಲ ಕಣ್ರಿ, ಜಾಜಿ ಜಂಬಲ್ದಿಂದ ಇವ್ರೆ ಇಂಥ ದೊಡ್ಡ ಹಾಲಲ್ಲಿ ಅದು ಡಬ್ಬಲ್ ಬೆಡ್ ಮಂಚದ ಮೇಲೆ ಸಿಂಗಲ್ ಆಗಿ ಹೊರಳಾಡ್ತಿರಲ್ಲ, ನಿಮ್ಗೆ ನಮ್ಗೆ ಭಯ ಆಗಲ್ಲ? ಅಭಿ, ಆಕ್ಚುಲಿ ನನ್ನ ಜೀವನದಲ್ಲಿ ಒಂದು ದೊಡ್ಡ ಏಮ್ ಇದೆ. ಏನದು? ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು, ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಅಂತ. ಹಾಗೆ ಮಾಡಿ, ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಈ ಮಕ್ಕಳ ಮರಿನೂ ಮಾಡ್ಕೊಂಡು ಅವನ್ನೆಲ್ಲ ಮಾಡ್ಬೋದಲ್ಲ? ಅಭಿ, ಐ ಕಾಂಟ್ ಯು ಅಂಡರ್ಸ್ಟ್ಯಾಂಡ್. ಈ ಮಕ್ಳು ಮರಿ ಆಗ್ಬಿಟ್ರೆ ಅವುಗಳನ್ನ ನೋಡ್ಕೊಳ್ಳೋ ಗಡಿಬಿಡಿಲಿ ಸೋಷಿಯಲ್ ಸರ್ವಿಸ್ ಮಾಡದೆ ಮರ್ತು ಹೋಗ್ಬಿಡ್ತೀನಿ. ನಿಮ್ ಪಾಡಿ ನೀವು ಮಕ್ಕಳ ಮರಿನ ನಮ್ಗೆ ಕೊಟ್ಬಿಡಿ, ನಿಮ್ ಪಾಡಿ ನೀವು ಸಮಾಜ ನೋಡ್ಕೊಳ್ಳಿ, ನಮ್ಮ ಪಾಡಿ ನಾವು ಮಕ್ಕಳ ಮರಿ ನೋಡ್ಕೊತೀವಿ. ಹಿಂಗೆ ಎಲ್ಲೆಲ್ಲ ಹೋಗ್ತಾ ಇದೆ, ಮಾತಾಡಿದ್ ಸಾಕು. ತಗೊಳ್ಳಿ ನಿಮ್ ಚಾಪೆ ದಿಂಬು. ಮೇಕಪ್ಪು ಇದನ್ನೆಲ್ಲ ಹಚ್ಕೊಬಿಟ್ರೆ ನನ್ ಕಳ್ಳ ಅಂತ ಯಾವನ್ಗೂ ಗೊತ್ತಾಗಲ್ಲ, ನನ್ನ ಗುರ್ತಿಡಿಯಕ್ಕೂ ಆಗಲ್ಲ. ಕೈಯಲ್ಲಿ ಬಾಳೆಹಣ್ಣು ಸಿಕ್ಕರೆ ಬಾಯಲ್ಲಿ ಬಾಳೆಹಣ್ಣು ಆದ್ರೂ ಅಲ್ಲಾಡ್ತಾ ಇಲ್ಲ. ಒಂದು ಮೇಲೆ ಇದ್ರೊಳಗೆ ಏನೋ ಇರ್ಬೇಕು. ಯಾರೋ ನೀನ? ನಾನು ಕಳ್ಳ. ಕಳ್ಳ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊತೀಯ. ಏನು ಬಾಳೆಹಣ್ಣು ಕದಿಬೇಕು ಅಂತ ಈ ವೇಷದಲ್ಲಿ ಬಂದು? ಇಲ್ಲ ಅಣ್ಣ, ನಿಮ್ ಮನೇಲಿ ಕಳ್ತನ ಮಾಡ್ಬೇಕು ಅಂತ ನಿನ್ನೆ ರಾತ್ರಿನೇ ಬಂದೆ. ಆದ್ರೆ ಒಂದಲ್ಲ ಒಂದ್ ತೊಂದ್ರೆ ಆಗ್ತಾನೆ ಇತ್ತು. ಅದಕ್ಕೆ ಹಿಂಗ್ ಬಣ್ಣ ಹಾಕಬಿಟ್ರೆ ಯಾರು ಕಂಡಿಡಿಯಲ್ಲ ಅಂತ ಹಿಂಗ್ ಮಾಡ್ದೆ. ನಿಮ್ ಮನೇಲಿರೋರೆಲ್ಲ ಕದ್ರು, ಯಾರು ಕಂಡಿಡಿಯಲೇ ಇಲ್ಲ. ಮಕ್ ಕೊಡ್ಬಿಡ್ತೀನಿ ನೋಡು. ನೆನ್ನೆ ಇಡೀ ರಾತ್ರಿ ಅವಳಿ ಕೊಟ್ಟಾವ್ ನೀನೇನಾ? ನೋಡಿ, ನೀನ್ ಕರ್ಕೊಂಡು ಹೋಗಿ ಮೊದ್ಲು ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡ್ತೀನಿ. ಪೊಲೀಸ್ನವ್ರಗ? ಅಣ್ಣ, ನನ್ ಮೊದ್ಲೇ ಶುಗರ್ ಪೇಷಂಟು. ನಿನ್ನೆ ರಾತ್ರಿಯಿಂದ ಏನು ತಿಂದೇ ಇಲ್ಲ. ಅಯ್ಯೋ ಸುಸ್ತು, ಅಯ್ಯೋ ಸುಸ್ತಾಗ್ತಿಲ್ಲ. ಶುಗರ್ ಇಷ್ಟು ಇಟ್ಕೊಂಡು ಕಳ್ತನಕ್ಕೆ ಬಂದಿದ್ದೆ, ನೀನು ಬದುಕಿದ್ದು ಇದೇನೆ? ಏನ್ ಮಾಡ್ಲಿ ಡಾಕ್ಟ್ರೆ, ಕಳ್ಳತನ ನನ್ನ ವೃತ್ತಿ. ಕೇಳಿಸ್ಕೊಂಡ್ರ ಅವ್ನ ಮಾತಲ್ಲಿ ಎಂತ ಮುಗ್ಧತೆ ಇದೆ ನೋಡಿ ಡಾಕ್ಟ್ರೆ. ವೈದ್ಯರು ನೀವು, ನಾನು ವೈದ್ಯ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಒಬ್ಬ ಜಡ್ಜ್ ನಾನು ಜಡ್ಜು ಅಂತ ಹೆಮ್ಮೆಯಿಂದ ಹೇಳ್ಕೊತಾನೆ. ಆದ್ರೆ ಒಬ್ಬ ಕಳ್ಳ ಯಾವತ್ತು ನಾನು ಕಳ್ಳ ಅಂತ ಹೇಳಲ್ಲ, ಆದ್ರೂ ಹೇಳ್ಕೊತಾನೆ. ಅದಕ್ಕೆ ಇಂಥವ್ರು ನನಗೆ ಯಕ್ಕಾಚಿಕ್ಕಿ ಆಗ್ಬಿಡ್ತಾರೆ. ಡಾಕ್ಟ್ರೆ, ಮತ್ತೆ ನಾನು ಯಾವಾಗಿಂದ ಕಳ್ತನ ಮಾಡಕ್ ಶುರು ಮಾಡ್ಬೋದು? ಸಾಕ್ ಸುಮ್ಮನೆಯ, ನಾನೇನಾದ್ರೂ ಬರೋದು 5 ನಿಮಿಷ ಲೇಟ್ ಆಗಿದ್ದೀನಿ, ನೀನು ಹೆಣ ಆಗ್ಬಿಡ್ತಿದೆ. ಮೊದಲು ಕಳ್ತನ ಬಿಟ್ಬಿಡು, ನಾನು ಬರ್ತೀನಿ ಕಣಯ್ಯ. ಹೆಣ ಕಾಯ್ತಾ ಇದ್ದೀನಿ ನಿಮಗೆ. ಸರ್, ಇದು ಕೈಯಲ್ಲ ಸರ್, ಕಾಲು ಅಂತ ತಿಳ್ಕೊತೀನಿ ಸರ್. ಇವತ್ತಿಂದ ನೀವೇ ನನ್ನ ಗಾಡ್ ಫಾದರ್. ಮದುವೆ 3 ವರ್ಷ ಆಯ್ತು, ಫಾದರ್ ಆಗಿಲ್ಲ, ಇನ್ ಗಾಡ್ ಫಾದರ್ ಇಲ್ಲಿಂದ. ತಿಳಿದವ್ರ ಮಾತು. ನಿಮ್ಮಂತವ್ರು ಖಂಡಿತವಾಗ್ಲೂ ನಮ್ಮ ಸಂಘಕ್ಕೆ ಬರ್ಲೇಬೇಕು. ನನ್ನ ಪ್ರಾಣನ ಉಳಿಸಿದ ಮಹಾತ್ಮರು ಇವರು. ಈ ಮಹಾತ್ಮನ ಹೆಸರೇನಪ್ಪ? ಎಡಗೈ ಎತ್ತಿದ್ರು ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರು ಬೀರಮ್ಮ. ಅಯ್ಯೋ, ಸಾಯ್ತಾ ಇರೋ ನಮ್ಮ ಮಹಿಳೆಯರನ್ನು ಉಳಿಸಿದ್ದಕ್ಕೆ ನಿಂತ ಜಾಗದಲ್ಲೇ ನಿಮ್ಗೊಂದು ಚಿಕ್ಕ ಸನ್ಮಾನ. ಮಹನೀಯರೇ, ಇಲ್ಲದೆ ಇರೋ ಮಹಿಳೆಯರೇ ಹಾಗೂ ನನ್ನ ಅಚ್ಚುಮೆಚ್ಚಿನ ಕಳ್ಳರೇ, ಕಳ್ತನ ಮಾಡುದು ತಪ್ಪಲ್ಲ. 64 ವಿದ್ಯೆಗಳಲ್ಲಿ ಕಳ್ತನವು ಒಂದು. ಕಳ್ತನ ಯಾಕೆ ಮಾಡ್ತಾರೆ? ಹೊಟ್ಟೆಪಾಡಿಗೆ. ಇವತ್ತಿನ ದಿನ ಸಾಹುಕಾರರು ಬೆಳೀತಾ ಇದ್ದಾರೆ, ಬಡವರು ಸಾಯ್ತಾ ಇದ್ದಾರೆ. ಅದಕ್ಕಾಗಿ ನಾವು ಕಳ್ಳರ ಸಂಘ ಮಾಡ್ಕೊಂಡು ಕದ್ದಿರೋ ದುಡ್ಡಲ್ಲಿ ಕಳ್ಳರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಿವೇಶನಗಳನ್ನು ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ESI ಫೆಸಿಲಿಟಿನೂ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಘಕ್ಕೆ ಬೆನ್ನೆಲುಬು ಆಗಿರೋ ಈ ಪಾಂಡುರಂಗ ಅವರವ್ರಿಗೆ ಆಪತ್ ಬಾಂಧವ ಅಂತ ಬಿರುದು ಕೊಡ್ತಾ ಇದ್ದೀವಿ. ಯಾರು ಕೊಟ್ರು ಇದನ್ನ? ಅದು ಪೊಲೀಸಪ್ಪನವ್ರೆ. ಅಖಿಲ ಕರ್ನಾಟಕ ಕಳ್ಳರ ಸಂಘ ಅಂತ ಒಂದು ಸಂಘ ಅಸ್ತಿತ್ವದಲ್ಲಿದೆ. ಅವರು ನನ್ನ ಗುಣಗಳನ್ನ ಮೆಚ್ಚಿ ಸನ್ಮಾನ ಮಾಡಿದ್ದು ಅಲ್ಲದೆ ಆಪತ್ ಬಾಂಧವ ಅನ್ನೋ ಬಿರುದನ್ನು ಕೂಡ ದಯಪಾಲಿಸಿದ್ದಾರೆ. ಯಾವ ಕಾರಣಕ್ಕೆ? ಒಬ್ಬ ಕಳ್ಳ ಮನೆಗೆ ಕದಿಯೋದಿಕ್ಕೆ ಅಂತ ಬಂದಿದ್ದ. ಅವನಿಗೆ ರಕ್ಷಣೆ ಕೊಡೋದು ಅಲ್ಲದೆ ಪ್ರಾಣನ ಕಾಪಾಡ್ಬಿಟ್ಟೆ. ಡಾಕ್ಟರ್ ಇದ್ರು, ಕೇಳಿ ನೋಡಿ. ಓಹೋ, ಇದರಲ್ಲಿ ನೀನು ಶಾಮೀಲಾಗಿದ್ಯಾ ನಂಗಾಯ್ತು. ಶಾಮಿ ಏನ್ ಹೇಳ್ತಾ ಇದ್ರ? ಆ ಕಳ್ಳನಿ ಬೇಕಾದ್ರೆ ನನ್ ಜೋಬ್ನಲ್ಲಿ 50,000 ರೂಪಾಯಿನ ಅವ್ನು ಹೊಡ್ಕೊಂಡಿದ್ದಾನೆ. ಆ ಕಳ್ತನ ಮಾಡೋದಕ್ಕೆ ನೀನೇ ಯಾಕೆ ಕಳ್ಳನಿಗೆ ಸುಪಾರಿ ಕೊಟ್ಟಿರಬಾರ್ದು? ಇವರು ಆ ಕಳ್ಳರ ಬಗ್ಗೆ ಎಕ್ಕಾಚಿಕ್ಕಿ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂತ ಕಳ್ಳರನ್ನ ಈ ಹಿಂದೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ನೋಡಿದ್ದೇ ಇಲ್ಲ. ಎಂತ ಸರಳತೆ ಮತ್ತು ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡಿದ್ದಾರೆ ಗೊತ್ತಾ ಪೊಲೀಸಪ್ಪ. ಸತ್ಯಾಸತ್ಯತೆಗಳ ಬಗ್ಗೆ ಇವರಿಗೆ ಅರಿವಿಲ್ದೇನೆ ಮಾತಾಡ್ತಾ ಇದ್ದಾರೆ. ಸತ್ತಿದ ಅರಿವನ್ನ ನಾವು ಮಾಡಿಸ್ತೇವೆ, ಬನ್ನಿ ನಮ್ ಜೊತೆಗೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ.